ವೆಲ್ಕಮ್ ಬ್ಯಾಕ್. ನಟ ದರ್ಶನ್ ಹೈಕೋರ್ಟ್ ನಿಂದ ರೆಗ್ಯುಲರ್ ಬೇಲ್ ಸಿಕ್ತು ಅಂತ ಬಹಳ ಆರಾಮಾಗಿದ್ರು. ಬಟ್ ಈಗ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಂತಹ ದರ್ಶನ್ಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಅದು ಸುಪ್ರೀಂ ಕೋರ್ಟ್ ನ ಶಾಕ್. ಸುಪ್ರೀಂ ಮೇಲ್ಮನವಿಗೆ ಅನುಮತಿಸಿ ಕಡತ ರವಾನೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಡತ ರವಾನಿಸಿದೆ ರಾಜ್ಯ ಗೃಹ ಇಲಾಖೆ. ಪೊಲೀಸರಿಗೆ ಕಡತ ರವಾನೆ ಮಾಡಿದೆ ಗೃಹ ಇಲಾಖೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ನಾಳೆ ಅಥವಾ ನಾಡಿದ್ದು ಸುಪ್ರೀಂ ಕೋರ್ಟ್ಗೆ ಮತ್ತೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಅದು ಬಹುತೇಕ ಫಿಕ್ಸ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಜಾಮೀನು ರದ್ದು ಕೋರಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಪೊಲೀಸರು ಸಿದ್ಧವಾಗಿದ್ದಾರೆ. ಇಷ್ಟು ದಿನ ಗೃಹ ಇಲಾಖೆಯ ಪರ್ಮಿಷನ್ಗೆ ಕಾಯ್ತಾ ಇದ್ರು. ಈಗ ಪರ್ಮಿಷನ್ ಸಿಕ್ಕಾಗಿದೆ, ಕಡತ ರವಾನೆ ಆಗಿದೆ. ಹಾಗಾಗಿ ನಾಳೆ ಅಥವಾ ನಾಡಿದ್ರಲ್ಲೇ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಅದು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪಸಂದ್ರ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಬಹಳ ಕುತೂಹಲ ಇದ್ದಿದ್ದು ಪೊಲೀಸರು ನಿಜಕ್ಕೂ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾರಾ ಈ ಜಾಮೀನು ರದ್ದು ಕೋರಿ ಅನ್ನುವಂತ ಪ್ರಶ್ನೆ ಇತ್ತು. ಆ ಬೆಳವಣಿಗೆ ನಿರೀಕ್ಷೆ ಮಾಡಬಹುದಾ ನಾಳೆಗೆ ನಾವು? ಖಂಡಿತ ಶ್ರುತಿ, ಏನು ಈಗಷ್ಟೇ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು, ಏನು ಬೆಂಗಳೂರು ಪೊಲೀಸರು ನಗರ ಪೊಲೀಸರ ಆಯುಕ್ತರ ಮುಖಾಂತರ ಗೃಹ ಇಲಾಖೆಗೆ ಮನವಿಯನ್ನ ಮಾಡ್ಕೊಂಡಿದ್ರು. ದರ್ಶನ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಹೋಗ್ಬೇಕು, ಅವ್ರಿಗೆ ಕೊಟ್ಟಿರ್ತಕ್ಕಂಥ ರೆಗ್ಯುಲರ್ ಜಾಮೀನನ್ನ ಪ್ರಶ್ನೆ ಮಾಡ್ಬೇಕು ಅಂತೇಳಿ ಅದಕ್ಕೆ ಅನುಮತಿಸಿದಂತ ಒಂದು ಫೈಲ್ ಅನ್ನ ಕಡತವನ್ನ ಈಗ ಪೊಲೀಸರಿಗೆ ರವಾನೆ ಮಾಡಿರ್ತಕ್ಕಂಥದ್ದು ಗೃಹ ಇಲಾಖೆ. ಹೀಗಾಗಿ ಏನು ಈಗಾಗಲೇ ಈ ಒಂದು ಮಧ್ಯಂತರ ಜಾಮೀನನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲೇ ಒಂದು ಮೇಲ್ಮನವಿಯನ್ನ ಹೋಗ್ಲಿಕ್ಕೆ ಯಾವೆಲ್ಲ ವಿಚಾರಗಳನ್ನ ತರ್ಜುಮೆ ಮಾಡ್ಬೇಕಿತ್ತು ಚಾರ್ಜ್ ಶೀಟ್ ನಲ್ಲಿ, ಆ ತರ್ಜುಮೆ ಸೇರಿದಂತೆ ಕೆಲವು ಪ್ರೊಸೀಜರ್ಗಳಿದ್ವು, ಅವುಗಳನ್ನ ಮುಗಿಸಿರ್ತಕ್ಕಂಥ ಇಲಾಖೆ ನಾಳೆ ಅಥವಾ ನಾಳಿದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಏನು ಇವತ್ತು ಈಗಷ್ಟೇ ಕಡತ ಪೊಲೀಸರಿಗೆ ಕೈಗೆ ಸಿಕ್ಕಿದ್ದು. ನಾಳೆ ಆಗಿಲ್ಲ ಅಂತಂದ್ರೂ ಹೊಸ ವರ್ಷದ ದಿನ ಬುಧವಾರ ಏನು ದರ್ಶನ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಜಾಮೀನನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸೋದು ಬಹುತೇಕ ಫಿಕ್ಸ್ ಅಂತ ಹೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಹೊಸ ವರ್ಷದ ಮೊದಲ ದಿನವೇ ದರ್ಶನ್ಗೆ ಒಂದು ಜಾಮೀನು ಇರುತ್ತಾ ಅಥವಾ ರದ್ದಾಗುತ್ತೋ ಅನ್ನೋ ಭೀತಿ ಶುರುವಾಗುವಂತದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ನ ಶಾಕ್ ಎದುರಾಗಿದೆ. ನಾಳೆ ಅಥವಾ ನಾಡಿದ್ದು ಪೊಲೀಸರು ಈ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ ಸಿಕ್ಕಿದೆಯಲ್ಲ, ಅದೇ ಜಾಮೀನು ರದ್ದು ಕೋರಿ ಒಂದು ಅರ್ಜಿನ ಸಲ್ಲಿಕೆ ಮಾಡಲಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ನಟ ದರ್ಶನ್ ಹೈಕೋರ್ಟ್ ನಿಂದ ರೆಗ್ಯುಲರ್ ಬೇಲ್ ಸಿಕ್ತು ಅಂತ ಬಹಳ ಆರಾಮಾಗಿದ್ರು. ಬಟ್ ಈಗ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಂತಹ ದರ್ಶನ್ಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಅದು ಸುಪ್ರೀಂ ಕೋರ್ಟ್ನ ಶಾಕ್. ಸುಪ್ರೀಂ ಮೇಲ್ಮನವಿಗೆ ಅನುಮತಿಸಿ ಕಡತ ರವಾನೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಡತ ರವಾನಿಸಿದೆ ರಾಜ್ಯ ಗೃಹ ಇಲಾಖೆ. ಪೊಲೀಸರಿಗೆ ಕಡತ ರವಾನೆ ಮಾಡಿದೆ ಗೃಹ ಇಲಾಖೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ನಾಳೆ ಅಥವಾ ನಾಡಿದ್ದು ಸುಪ್ರೀಂ ಕೋರ್ಟ್ಗೆ ಮತ್ತೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಅದು ಬಹುತೇಕ ಫಿಕ್ಸ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಜಾಮೀನು ರದ್ದು ಕೋರಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಪೊಲೀಸರು ಸಿದ್ಧವಾಗಿದ್ದಾರೆ. ಇಷ್ಟು ದಿನ ಗೃಹ ಇಲಾಖೆಯ ಪರ್ಮಿಷನ್ಗೆ ಕಾಯ್ತಾ ಇದ್ರು. ಈಗ ಪರ್ಮಿಷನ್ ಸಿಕ್ಕಾಗಿದೆ, ಕಡತ ರವಾನೆ ಆಗಿದೆ. ಹಾಗಾಗಿ ನಾಳೆ ಅಥವಾ ನಾಡಿದ್ರಲ್ಲೇ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಅದು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪಸಂದ್ರ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಬಹಳ ಕುತೂಹಲ ಇದ್ದಿದ್ದು ಪೊಲೀಸರು ನಿಜಕ್ಕೂ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾರಾ ಈ ಜಾಮೀನು ರದ್ದು ಕೋರಿ ಅನ್ನುವಂತ ಪ್ರಶ್ನೆ ಇತ್ತು. ಆ ಬೆಳವಣಿಗೆ ನಿರೀಕ್ಷೆ ಮಾಡಬಹುದಾ ನಾಳೆಗೆ ನಾವು? ಖಂಡಿತ ಶ್ರುತಿ, ಏನು ಈಗಷ್ಟೇ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು, ಏನು ಬೆಂಗಳೂರು ಪೊಲೀಸರು ನಗರ ಪೊಲೀಸರ ಆಯುಕ್ತರ ಮುಖಾಂತರ ಗೃಹ ಇಲಾಖೆಗೆ ಮನವಿಯನ್ನ ಮಾಡ್ಕೊಂಡಿದ್ರು. ದರ್ಶನ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಹೋಗ್ಬೇಕು, ಅವ್ರಿಗೆ ಕೊಟ್ಟಿರ್ತಕ್ಕಂಥ ರೆಗ್ಯುಲರ್ ಜಾಮೀನನ್ನ ಪ್ರಶ್ನೆ ಮಾಡ್ಬೇಕು ಅಂತೇಳಿ ಅದಕ್ಕೆ ಅನುಮತಿಸಿದಂತ ಒಂದು ಫೈಲ್ ಅನ್ನ ಕಡತವನ್ನ ಈಗ ಪೊಲೀಸರಿಗೆ ರವಾನೆ ಮಾಡಿರ್ತಕ್ಕಂಥದ್ದು ಗೃಹ ಇಲಾಖೆ. ಹೀಗಾಗಿ ಏನು ಈಗಾಗಲೇ ಈ ಒಂದು ಮಧ್ಯಂತರ ಜಾಮೀನನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲೇ ಒಂದು ಮೇಲ್ಮನವಿಯನ್ನ ಹೋಗ್ಲಿಕ್ಕೆ ಯಾವೆಲ್ಲ ವಿಚಾರಗಳನ್ನ ತರ್ಜುಮೆ ಮಾಡ್ಬೇಕಿತ್ತು ಚಾರ್ಜ್ ಶೀಟ್ ನಲ್ಲಿ, ಆ ತರ್ಜುಮೆ ಸೇರಿದಂತೆ ಕೆಲವು ಪ್ರೊಸೀಜರ್ಗಳಿದ್ವು, ಅವುಗಳನ್ನ ಮುಗಿಸಿರ್ತಕ್ಕಂಥ ಇಲಾಖೆ ನಾಳೆ ಅಥವಾ ನಾಳಿದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಏನು ಇವತ್ತು ಈಗಷ್ಟೇ ಕಡತ ಪೊಲೀಸರಿಗೆ ಕೈಗೆ ಸಿಕ್ಕಿದ್ದು. ನಾಳೆ ಆಗಿಲ್ಲ ಅಂತಂದ್ರೂ ಹೊಸ ವರ್ಷದ ದಿನ ಬುಧವಾರ ಏನು ದರ್ಶನ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಜಾಮೀನನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸೋದು ಬಹುತೇಕ ಫಿಕ್ಸ್ ಅಂತ ಹೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಹೊಸ ವರ್ಷದ ಮೊದಲ ದಿನವೇ ದರ್ಶನ್ಗೆ ಒಂದು ಜಾಮೀನು ಇರುತ್ತಾ ಅಥವಾ ರದ್ದಾಗುತ್ತೋ ಅನ್ನೋ ಭೀತಿ ಶುರುವಾಗುವಂತದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.
ಒಟ್ನಲ್ಲಿ ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ನ ಶಾಕ್ ಎದುರಾಗಿದೆ. ನಾಳೆ ಅಥವಾ ನಾಡಿದ್ದು ಪೊಲೀಸರು ಈ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ ಸಿಕ್ಕಿದೆಯಲ್ಲ, ಅದೇ ಜಾಮೀನು ರದ್ದು ಕೋರಿ ಒಂದು ಅರ್ಜಿನ ಸಲ್ಲಿಕೆ ಮಾಡಲಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ನಟ ದರ್ಶನ್ ಹೈಕೋರ್ಟ್ನಿಂದ ರೆಗ್ಯುಲರ್ ಬೇಲ್ ಸಿಕ್ತು ಅಂತ ಬಹಳ ಆರಾಮಾಗಿದ್ರು. ಬಟ್ ಈಗ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಂತಹ ದರ್ಶನ್ಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಅದು ಸುಪ್ರೀಂ ಕೋರ್ಟ್ನ ಶಾಕ್. ಸುಪ್ರೀಂ ಮೇಲ್ಮನವಿಗೆ ಅನುಮತಿಸಿ ಕಡತ ರವಾನೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಡತ ರವಾನಿಸಿದೆ ರಾಜ್ಯ ಗೃಹ ಇಲಾಖೆ. ಪೊಲೀಸರಿಗೆ ಕಡತ ರವಾನೆ ಮಾಡಿದೆ ಗೃಹ ಇಲಾಖೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ನಾಳೆ ಅಥವಾ ನಾಡಿದ್ದು ಸುಪ್ರೀಂ ಕೋರ್ಟ್ಗೆ ಮತ್ತೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಅದು ಬಹುತೇಕ ಫಿಕ್ಸ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಜಾಮೀನು ರದ್ದು ಕೋರಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಪೊಲೀಸರು ಸಿದ್ಧವಾಗಿದ್ದಾರೆ. ಇಷ್ಟು ದಿನ ಗೃಹ ಇಲಾಖೆಯ ಪರ್ಮಿಷನ್ಗೆ ಕಾಯ್ತಾ ಇದ್ರು. ಈಗ ಪರ್ಮಿಷನ್ ಸಿಕ್ಕಾಗಿದೆ, ಕಡತ ರವಾನೆಯಾಗಿದೆ. ಹಾಗಾಗಿ ನಾಳೆ ಅಥವಾ ನಾಡಿದ್ರಲ್ಲೇ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಅದು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪಸಂದ್ರ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಬಹಳ ಕುತೂಹಲ ಇದ್ದಿದ್ದು ಪೊಲೀಸರು ನಿಜಕ್ಕೂ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾರಾ ಈ ಜಾಮೀನು ರದ್ದು ಕೋರಿ ಅನ್ನುವಂತಹ ಪ್ರಶ್ನೆ ಇತ್ತು. ಆ ಬೆಳವಣಿಗೆ ನಿರೀಕ್ಷೆ ಮಾಡಬಹುದಾ ನಾಳೆಗೆ ನಾವು? ಖಂಡಿತ ಶ್ರುತಿ, ಏನು ಈಗಷ್ಟೇ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು, ಏನು ಬೆಂಗಳೂರು ಪೊಲೀಸರು ನಗರ ಪೊಲೀಸರ ಆಯುಕ್ತರ ಮುಖಾಂತರ ಗೃಹ ಇಲಾಖೆಗೆ ಮನವಿಯನ್ನ ಮಾಡ್ಕೊಂಡಿದ್ರು. ದರ್ಶನ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಹೋಗ್ಬೇಕು, ಅವ್ರಿಗೆ ಕೊಟ್ಟಿರ್ತಕ್ಕಂಥ ರೆಗ್ಯುಲರ್ ಜಾಮೀನನ್ನ ಪ್ರಶ್ನೆ ಮಾಡ್ಬೇಕು ಅಂತೇಳಿ ಅದಕ್ಕೆ ಅನುಮತಿಸಿದಂತ ಒಂದು ಫೈಲ್ ಅನ್ನು ಕಡತವನ್ನ ಈಗ ಪೊಲೀಸರಿಗೆ ರವಾನೆ ಮಾಡಿರ್ತಕ್ಕಂಥದ್ದು ಗೃಹ ಇಲಾಖೆ. ಹೀಗಾಗಿ ಏನು ಈಗಾಗಲೇ ಈ ಒಂದು ಮಧ್ಯಂತರ ಜಾಮೀನನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲೇ ಒಂದು ಮೇಲ್ಮನವಿಯನ್ನ ಹೋಗ್ಲಿಕ್ಕೆ ಯಾವೆಲ್ಲ ವಿಚಾರಗಳನ್ನ ತರ್ಜುಮೆ ಮಾಡ್ಬೇಕಿತ್ತು ಚಾರ್ಜ್ ಶೀಟ್ ನಲ್ಲಿ, ಆ ತರ್ಜುಮೆ ಸೇರಿದಂತೆ ಕೆಲವು ಪ್ರೊಸೀಜರ್ಗಳಿದ್ವು, ಅವುಗಳನ್ನ ಮುಗಿಸಿರ್ತಕ್ಕಂಥ ಇಲಾಖೆ ನಾಳೆ ಅಥವಾ ನಾಳಿದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಏನು ಇವತ್ತು ಈಗಷ್ಟೇ ಕಡತ ಪೊಲೀಸರಿಗೆ ಕೈಗೆ ಸಿಕ್ಕಿದ್ದು. ನಾಳೆ ಆಗಿಲ್ಲ ಅಂತಂದ್ರೂ ಹೊಸ ವರ್ಷ ದಿನ ಬುಧವಾರ ಏನು ದರ್ಶನ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಜಾಮೀನನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸೋದು ಬಹುತೇಕ ಫಿಕ್ಸ್ ಅಂತ ಹೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಹೊಸ ವರ್ಷದ ಮೊದಲ ದಿನವೇ ದರ್ಶನ್ಗೆ ಒಂದು ಜಾಮೀನು ಇರುತ್ತಾ ಅಥವಾ ರದ್ದಾಗುತ್ತಾ ಅನ್ನೋ ಭೀತಿ ಶುರುವಾಗುವಂತದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ನ ಶಾಕ್ ಎದುರಾಗಿದೆ. ನಾಳೆ ಅಥವಾ ನಾಡಿದ್ದು ಪೊಲೀಸರು ಈ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ ಸಿಕ್ಕಿದೆಯಲ್ಲ, ಅದೇ ಜಾಮೀನು ರದ್ದು ಕೋರಿ ಒಂದು ಅರ್ಜಿನ ಸಲ್ಲಿಕೆ ಮಾಡಲಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ನಟ ದರ್ಶನ್ ಹೈಕೋರ್ಟ್ನಿಂದ ರೆಗ್ಯುಲರ್ ಬೇಲ್ ಸಿಕ್ತು ಅಂತ ಬಹಳ ಆರಾಮಾಗಿದ್ರು. ಬಟ್ ಈಗ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಂತಹ ದರ್ಶನ್ಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಅದು ಸುಪ್ರೀಂ ಕೋರ್ಟ್ನ ಶಾಕ್. ಸುಪ್ರೀಂ ಮೇಲ್ಮನವಿಗೆ ಅನುಮತಿಸಿ ಕಡತ ರವಾನೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಡತ ರವಾನಿಸಿದೆ ರಾಜ್ಯ ಗೃಹ ಇಲಾಖೆ. ಪೊಲೀಸರಿಗೆ ಕಡತ ರವಾನೆ ಮಾಡಿದೆ ಗೃಹ ಇಲಾಖೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ನಾಳೆ ಅಥವಾ ನಾಡಿದ್ದು ಸುಪ್ರೀಂ ಕೋರ್ಟ್ಗೆ ಮತ್ತೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಅದು ಬಹುತೇಕ ಫಿಕ್ಸ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಜಾಮೀನು ರದ್ದು ಕೋರಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಪೊಲೀಸರು ಸಿದ್ಧವಾಗಿದ್ದಾರೆ. ಇಷ್ಟು ದಿನ ಗೃಹ ಇಲಾಖೆಯ ಪರ್ಮಿಷನ್ಗೆ ಕಾಯ್ತಾ ಇದ್ರು. ಈಗ ಪರ್ಮಿಷನ್ ಸಿಕ್ಕಾಗಿದೆ, ಕಡತ ರವಾನೆಯಾಗಿದೆ. ಹಾಗಾಗಿ ನಾಳೆ ಅಥವಾ ನಾಡಿದ್ರಲ್ಲೇ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಅದು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ.